ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲೇ ಸ್ಪೆಷಲ್ ಇವತ್ತಿನದು. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರ್ತಿ ಮಾಡಿದ್ದಾರೆ. ಭಾರತವನ್ನು ಒಬ್ಬ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ ಅತಿ ಹೆಚ್ಚು ಕಾಲ ಆಳಿದ ರೆಕಾರ್ಡ್ ಈಗ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿದೆ. ಈ ಹಿಂದೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿತ್ತು. ಅತಿ ಹೆಚ್ಚು ಕಾಲ ಪ್ರಧಾನಿಯಾದದ್ದು, ಅತಿ ಹೆಚ್ಚು ಕಾಲ ದೇಶವನ್ನಾಳಿದ್ದು, ಇಷ್ಟೇ ಸಾಧನೆನಾ? ಉಳಿದಂತೆ ಆಡಳಿತದಲ್ಲಿ, ಪಾಲಿಸಿಗಳಲ್ಲಿ ಮಾಡಿರುವ ಸಾಧನೆಗಳೇನು? ಈ ಸರ್ಕಾರದ ವೈಫಲ್ಯಗಳೇನು? ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಬೇಕಾಗಿತ್ತು. ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಹ್ಲಾದ್ ಜೋಶಿ. ಥ್ಯಾಂಕ್ ಯು. ಧನ್ಯವಾದ ನಿಮಗೆ. ನಾನು ಆಗಲೇ ಹೇಳಿದಾಗೆ ಅತಿ ಹೆಚ್ಚು ಕಾಲ ದೇಶವನ್ನು ಆಳಿದ್ದೇ ಒಂದು ಸಾಧನೆ ಅಂತ ಆಗಬಾರ್ದು. ಮಾಡಿರುವ ಸಾಧನೆ ಏನು, ವೈಫಲ್ಯ ಏನು ಅನ್ನೋದು ಚರ್ಚೆ ಆಗಬೇಕು. ಇಷ್ಟು ವರ್ಷ ನರೇಂದ್ರ ಮೋದಿ ಅವರ ಜೊತೆಗಿದ್ದೀರಿ, ಅವರ ಕ್ಯಾಬಿನೆಟ್ನಲ್ಲಿದ್ದೀರಿ. ತಾವೇ ಕೂತ್ಕೊಂಡು ಅನಲೈಸ್ ಮಾಡಿದ್ರೆ 3 ವಿಷಯ ಹೇಳಿ ನನಗೆ. ಅತಿ ದೊಡ್ಡ ಸಾಧನೆಗಳು ನರೇಂದ್ರ ಮೋದಿ ಅವರದ್ದು ಇದು. ಅವರು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದ ನಂತರವೂ ದೇಶ ಇದಕ್ಕಾಗಿ ಅವರನ್ನು ನೆನಪಿಸಿಕೊಳ್ಳುತ್ತೆ ಅನ್ನುವಂಥ 3 ಸಾಧನೆಗಳನ್ನು ಹೇಳಿ. 12 ವರ್ಷ ಪ್ರಧಾನಮಂತ್ರಿಗಳಾಗಿದ್ದಂಥದ್ದು ಸಂದರ್ಭ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಚರ್ಚೆಗಳು ಭಾಳ ಅದಕ್ಕೆ ಟ್ರ್ಯಾಕ್ಷನ್ ಭಾಳ ಸಿಕ್ಕಿರದೇ ಇರ್ಬೋದು. ಆದರೆ ಕೆಲವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇಲ್ಲ, 47ರಿಂದ ಸನ್ಮಾನ್ಯ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದರು, ಹಾಗಾಗಿ ರೆಕಾರ್ಡ್ ಬ್ರೇಕ್ ಆಗಿಲ್ಲ ಅಂತ. ನಾವು ಅದಕ್ಕೆ ನೀವು ಹೇಳಿದ್ದು ಇಲೆಕ್ಟೆಡ್, ನಾವು ಹೇಳಿದ್ದು ಇಲೆಕ್ಟೆಡ್. ನಮ್ಮ ಕ್ಯಾಬಿನೆಟ್ ರೆಸೊಲ್ಯೂಷನ್ದಲ್ಲಿಯೂ ಪ್ರಧಾನಮಂತ್ರಿಗಳನ್ನು ನಾವೆಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಕ್ಯಾಬಿನೆಟ್ ಶುರು ಆಗೋಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಾವೊಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ, ಪ್ರಧಾನಮಂತ್ರಿಗಳನ್ನು ಅಭಿನಯಿಸಿ. ಅದರಲ್ಲಿ ಆ ರೆಸೊಲ್ಯೂಷನ್ದಲ್ಲಿ ನಮ್ಮದು ಇಲೆಕ್ಟೆಡ್ ಅಂತಿದೆ. ಸೊ ಹಾಗಾಗಿ ಇದು 12 ವರ್ಷ ಆಗಿದೆ. 12 ವರ್ಷ ಇದ್ದದ್ದೇ ಸಾಧನೆಯ? ಖಂಡಿತವಾಗಿಯೂ ಅದು ಒಂದೇ ಸಾಧನೆ ಅಲ್ಲ, ಅದು ಒಂದು ಸಾಧನೆ. ಯಾಕೆ ಅದೊಂದು ಸಾಧನೆ ಅಂತಂದರೆ, ಮೊದಲನೇದಾಗಿ 1947ರ ಸ್ವತಂತ್ರದ ನಂತರ 52ರ ಮೊದಲನೇ ಇಲೆಕ್ಷನ್ನು ಸುಮಾರು 71ರ ತನಕ ಕಾಂಗ್ರೆಸ್ಸು ಗೆದ್ದಿದ್ದೇ ಕೇವಲ ನಾವು ಸ್ವಾತಂತ್ರ್ಯ ಕೊಡಿಸಿದ್ವಿ, ನಾವೇ ಸ್ವಾತಂತ್ರ್ಯ ಕೊಡಿಸಿದ್ವಿ. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧಿಯವರು ಇದನ್ನು ವಿಸರ್ಜನೆ ಮಾಡಿರಿ ಅಂತ ಹೇಳಿದರು. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಅದೇ ಆಧಾರದ ಮೇಲೆ ಚುನಾವಣೆಯನ್ನು ಗೆಲ್ತಾಯಿದ್ರು. ಸೊ 77ರ ನಂತರ 77ರಲ್ಲಿ ಒಂದು ಇಲೆಕ್ಷನ್ದಲ್ಲಿ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಯ ವಿರುದ್ಧವಾಗಿ ಜನ ಮತದಾನವನ್ನು ಮಾಡಿದರು. ಜನತಾ ಎಕ್ಸ್ಪೆರಿಮೆಂಟ್ ಫೇಲ್ ಆದ ನಂತರ ಜನಮಾನಸದಲ್ಲಿ ಒಂದು ಭಾವನೆ ಏನು ಬೆಳೆದಿತ್ತು ಅಂತಂದರೆ, ಕಾಂಗ್ರೆಸ್ ಪಾರ್ಟಿ ಇಲ್ಲದೆ ಈ ದೇಶದಲ್ಲಿ ಸರ್ಕಾರ ನಡೆಸೋದಕ್ಕಾಗಲ್ಲ. ಆವಾಗಿನ ಚರ್ಚೆಯ ಹಿನ್ನೆಲೆ ನೀವು ನೋಡಿರ್ಬೋದು, ಯಾಕಂದರೆ ನೀವು ಭಾಳ ಸಾಕಷ್ಟು ಅಧ್ಯಯನ ಮಾಡುವಂಥವರು. ಅದನ್ನು ಮೀರಿ ಮುಂದೆ ರಾಜೀವ್ ಗಾಂಧಿಯವರ ನಂತರ ಈ ದೇಶದಲ್ಲಿ ಇನ್ಸ್ಟೆಬಿಲಿಟಿ ವಾಸ್ ಎ ವೆರಿ ವೆರಿ ಕಾಮನ್. ಇದು ಹೀಗೆ ನಡೆಯೋದು ಅಂತ. ಆ ಇನ್ಸ್ಟೆಬಿಲಿಟಿಯ ದಿವಸದಿಂದ ಒಂದು ಸ್ಟೇಬಲ್ಲು ಮತ್ತು ಏಬಲ್ ಗೌರ್ಮೆಂಟನ್ನು ನಮ್ಮ ಪ್ರಧಾನಮಂತ್ರಿಗಳ ಕೊಟ್ಟು 12 ವರ್ಷದ ದಾಖಲೆಯನ್ನು ಮುರಿದಿದ್ದಾರೆ. ಅಂದರೆ 35 ವರ್ಷಗಳ, ಹೆಚ್ಚು ಕಡಿಮೆ 35 ವರ್ಷದ ಆ ಸಮ್ಮಿಶ್ರ ಸರ್ಕಾರಗಳು, ತಿಂಗಳ ಪ್ರಧಾನಿಗಳು, ಅದೆಲ್ಲ ಅವಧಿ ಮುಗಿದು 2014ರಿಂದ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ. ಇನ್ಡಿಸಿಸಿವ್ನೆಸ್ ಹೋಗಿದೆ, ಪಾಲಿಸಿ ಪ್ಯಾರಲೈಸಿಸ್ ಇಲ್ಲ. ಇವತ್ತು ಕೆಲವು ಡಿಸಿಷನ್ಗಳು ಕೆಲವರಿಗೆ ಮನಸ್ಲಿಕ್ಕೆ ಬಂದಿರಲಿಕ್ಕಿಲ್ಲ. ಬಟ್ ದಿಸ್ ಗೌರ್ಮೆಂಟ್ is a government which takes the decision and sometimes it is ultimately people's wish is the paramount. ಆ ಸಂದರ್ಭದಲ್ಲಿ ಕರೆಕ್ಷನ್ ಕೆಲವು 1-2 ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾಟ್ ಟೇಕಿಂಗ್ ಎ ಡಿಸಿಷನ್ ಇಟ್ ಸೆಲ್ಫ್ ಇದೆ ಡಿಸಿಷನ್ ಅನ್ನುವಂಥ ಪಾಲಿಸಿ ಈ ಸರ್ಕಾರ ಇಟ್ಕೊಂಡಿಲ್ಲ. ಇದರ ಜೊತೆಗೆ ಈ ಸರ್ಕಾರದ ಸಾಧನೆ ಏನು ಅಂತಂದರೆ, ಎಕಾನಮಿಕಲಿ ಫಸ್ಟ್ ಸ್ಪೀಕಿಂಗ್ ಈ ದೇಶ ಫ್ರೈಜೈಲ್ 5ದಲ್ಲಿತ್ತು. ನಾನು ಅಪೋಸಿಷನ್ ಪಾರ್ಟಿಯಲ್ಲಿ UPA ಕಾಲದಲ್ಲಿ MP ಆಗಿದ್ದೆ. ಸರ್ಕಾರ ಒಪ್ಪಿಕೊಂಡಿತ್ತು ಅವತ್ತಿನ ಸರ್ಕಾರ, ಹೌದು ನಮ್ಮನ್ನು ಫ್ರೈಜೈಲ್ 5 ಎಕಾನಮಿ ಅಂತ. ವಾಟ್ ಡು ಯು ಮೀನ್ ಬೈ ಫ್ರೈಜೈಲ್ 5 ಎಕಾನಮಿ? ನಾವು ಜಗತ್ತಿನ 5 ಅತಿ ವೀಕ್ ಎಕಾನಮಿಗಳಲ್ಲಿ 5ರಲ್ಲಿ ನಾವು ಒಂದು ಅಂತ. ಸೊ ಅಲ್ಲಿಂದ ಭಾರತ ಇವತ್ತಿಗೂ ಕೂಡ ಜಾಗತಿಕ ಮಟ್ಟದ ಈ ಕ್ರೈಸಿಸ್ಸಿನ ಮಧ್ಯದಲ್ಲಿಯೂ ಸಹಿತ ನಾವು ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಸೊ ನಾವು 4 ಮತ್ತು 5ರ ಮಧ್ಯೆ ನಮ್ಮದು ಎಕಾನಮಿ ಇವತ್ತಿದೆ. ಬಿಕಾಸ್ ನಾವು ಮಧ್ಯೆ 4ಕ್ಕೆ ಬಂದುಬಿಟ್ಟಿದ್ವಿ, ತಮಗೂ ಎಲ್ಲ ಗೊತ್ತಿದೆ. ಈಗ ಮೋಸ್ಟ್ಲಿ ಆ ಕಡೆ ಈ ಕಡೆ ಕೂಸಿದಿರ್ಬೋದು. ಅಟ್ ಪ್ರೆಸೆಂಟ್ ಐ ಡು ನಾಟ್ ಹ್ಯಾವ್ ಫಿಗರ್ಸ್, ಬಟ್ ಇದು ಒಂದು ಸ್ವಲ್ಪ ನಡೀತಾ ಇದೆ. ಬಟ್ 10ರಿಂದ 11ರಿಂದ
5 ಬಂದಿದ್ದರೂ ಸಹಿತ ನಾವು 4 ಬಂದಿದ್ವಿ. ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್. ನಾವು ಇವತ್ತು ಫ್ರ್ಯಾಜೈಲ್ ಅಲ್ಲ. ಇವತ್ತು ನಾವು 2 ಟ್ರಿಲಿಯನ್ ಎಕಾನಮಿ ರೀಚ್ ಆಗಲಿಕ್ಕೆ 1947ರಿಂದ 2014ರವರೆಗೆ 2 ಟ್ರಿಲಿಯನ್ ಕಂಪ್ಲೀಟ್ ಟಚ್ ಆಗಿರಲಿಲ್ಲ. ಇವತ್ತು ನಾವು 4 ಟ್ರಿಲಿಯನ್ ಡಬಲ್ ಆಗಿದೆ. ಅವರ್ ಎಕಾನಮಿ ಈಸ್ ಮೋರ್ ದ್ಯಾನ್ 4 ಟ್ರಿಲಿಯನ್ ಟುಡೇ. ಸೊ ಹಾಗಾಗಿ ಭಾರತದ ಎಕಾನಮಿಕ್ ಗ್ರೋತ್ ಏನಿದೆ ಮತ್ತು ಭಾರತದ ಎಕಾನಮಿಯ ಅಳತೆಗೋಲೇನಿದೆ ಅದು ಇವತ್ತು ಬದಲಾವಣೆಯಾಗಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಒಂದು ಇವರು ನಡೆಯುತ್ತದೆ, ಭಾರತ ಏನು ಮಾಡಿದರು ಅನ್ನುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಇಲ್ಲ ಆ್ಯಸ್ ಫಾರ್ ಆ್ಯಸ್ ಎಕಾನಮಿ ಈಸ್ ಕನ್ಸರ್ನ್. 2ನೇ ಸಂಗತಿಯನ್ನು ನಾನು ಹೇಳೋದಾದರೆ, ಈ ಎಕಾನಮಿಯ ಜೊತೆಗೆ ನಮ್ಮ ದೇಶದ ಭದ್ರತೆಯ ಬಗ್ಗೆ, ನಮ್ಮ ದೇಶದ ಸುರಕ್ಷತೆಯ ಬಗ್ಗೆ ನಾವು ಐತಿಹಾಸಿಕ ಕ್ರಮವನ್ನು ಕೈಗೊಂಡಿದ್ದೆ. ಯಾರೋ ಬಂದು ಹೊಡೆದೋಗ್ತಾರೆ, ಯಾರೋ ಬಾರ್ಡರ್ದಲ್ಲಿ ಬರ್ತಾರೆ, ಸೈನಿಕರು ನುಗ್ತಾರೆ, ನಾವು ಸುಮ್ಮನೆ ನೋಡ್ತಾ ನಿಲ್ತೀವಿ. ಆ ಸ್ಥಿತಿ ಇಲ್ಲ ಇವತ್ತು. ಇವತ್ತು ಭಾರತ ಇಟ್ ವಿಲ್ ರಿಟ್ಯಾಲಿಯೇಟ್. ದೇಶದ ಸುರಕ್ಷತೆಯಲ್ಲಿ ನಕ್ಸಲಿಸಮ್, ಚಿದಂಬರಂ ಅವ್ರದ್ದೊಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ. ದಾತೇವಾಡದಲ್ಲಿ 79 ಜನರು CRPF ಜವಾನರನ್ನು ಹೊಡೆದುರುಳಿಸಿದ್ದಾರೆ ನಕ್ಸಲರು. ಆವಾಗ ಒಂದು ಸ್ಟೇಟ್ಮೆಂಟ್ ಇದೆ, ಇವತ್ತಿಗೂ ಇಂಟರ್ನೆಟ್ನಲ್ಲಿ ವೈರಲ್ ಇದೆ ಮತ್ತು ಅವ್ರು ಪಾರ್ಲಿಮೆಂಟ್ನಲ್ಲೂ ಹೇಳಿದರು, ನಾವು ನಿಮ್ಮನ್ನು ಶಸ್ತ್ರಾಸ್ತ್ರವನ್ನು ಬಿಟ್ಟಾಕಿ ಅಂತ ಹೇಳೋದಿಲ್ಲ, ಆದರೆ 3 ದಿವಸ ಅಟ್ಯಾಕ್ ಮಾಡೋದನ್ನು ನಿಲ್ಲಿಸಿ ಮಾತುಕತೆಗೆ ಬರ್ರಿ ಅಂತ. ಇವತ್ತು ದೇಶದಲ್ಲಿ ನಕ್ಸಲಿಸಮ್ ಮುಕ್ತ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ನಕ್ಸಲಿಸಮ್ ಇರ್ಯಾಡಿಕೇಟೆಡ್. ಎಲ್ಲೋ ಆ ಕಡೆ ಈ ಕಡೆ ಒಬ್ಬರಿದ್ರೆ ಒಂದು ಶರಣಾಗಬೇಕು, ಇಲ್ಲ ಅಂದರೆ ಅವ್ರನ್ನ ಹೊಸಕ್ಕೆ ಹಾಕ್ತೀವಿ ನಾವು. ಇದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಹೇಳಿದ್ದಾರೆ. ನಾವು 31ಕ್ಕೆ ಹೇಳಿದ್ವಿ. ಪಶುಪತಿಯಿಂದ ತಿರುಪತಿವರೆಗೆ ರೆಡ್ ಕಾರಿಡಾರ್ ಮುಗಿದೋಯ್ತು. ಇದಾದ ನಂತರ ಪ್ರಧಾನಮಂತ್ರಿಗಳು ಏನು ಹೇಳಿದರು, 2014 ನಾನು ಪ್ರದೇಶದ ಅಧ್ಯಕ್ಷನಾಗಿದೆ, ಭಾರತೀಯ ಜನತಾ ಪಾರ್ಟಿಯ ಪ್ರದೇಶ ಅಧ್ಯಕ್ಷ, MP ಇದ್ದೆ. ಅಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ನಾವೆಲ್ಲ ನಾಯಕರನ್ನಾಗಿ ಆರಿಸಿದ ನಂತರ ಪಾರ್ಲಿಮೆಂಟರಿ ಪಾರ್ಟಿದು ಒಂದು ಭಾಷಣ ಮಾಡಿದರು. ನಾನು ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂಥ ಸರ್ಕಾರ. ಇವತ್ತು 25 ಕೋಟಿ ಜನ ಬಡವರು ಬೇರೆ ಬೇರೆ ಸ್ಕೀಮ್ಗಳು ಇತ್ಯಾದಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇರ್ಬೋದು, ನೀರಿರ್ಬೋದು, ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಕ್ರಿಯೇಟ್ ಆಗಿರುವಂಥ ಉದ್ಯೋಗ ಇರ್ಬೋದು, ಈ ಎಲ್ಲ ಕಾರಣದಿಂದಾಗಿ ದೇಶದ ಗ್ಯಾಸು ಇತ್ಯಾದಿ ಅನೇಕ ಸಂಗತಿಗಳು, ಈ ಎಲ್ಲ ಕಾರಣದಿಂದಾಗಿ 25 ಕೋಟಿ ಜನ ಎಕ್ಸ್ಟ್ರೀಮ್ ಪಾವರ್ಟಿಯಿಂದ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಇಂಗ್ಲೀಷ್ದಾಗ ಕರೀತಾರೆ, ಅದರಿಂದ ಹೊರಗೆ ಬಂದಾರೆ. ಇದು ಸ್ಟೇಟ್ಮೆಂಟ್ ನಂದಲ್ಲ, ಇದನ್ನು ಸ್ಟಡಿ ಮಾಡಿದ್ದು IMFದವರು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ದವರು ಮಾಡಿದ್ದಾರೆ. ಅದರ ಜೊತೆಗೆ ಭಾರತದ ನೀತಿ ಆಯೋಗ ಮಾಡಿದೆ. ಇನ್ ಸಮ್ ಆಫ್ ದಿ ಸರ್ವೇಸ್ ಹ್ಯಾವ್ ಬಿನ್, ಅದನ್ನು ನಮ್ಮ ವರ್ಲ್ಡ್ ಬ್ಯಾಂಕ್ನವ್ರು ಮಾಡಿದ್ದಾರೆ. ದೀಸ್ ಆರ್ ಆಲ್ ಬಿನ್ ಎಕ್ಸೆಪ್ಟೆಡ್. ಭಾರತದಲ್ಲಿ ಆಗಿರುವಂಥ ಈ ಪರಿಣಾಮಕಾರಿ ಪರಿವರ್ತನೆಯಿಂದ 25 ಕೋಟಿ ಜನ ಹೊರಗೆ ಬಂದಿದ್ದಾರೆ. ಮತ್ತು ಇದರ ಜೊತೆಗೆ ದೇಶದಲ್ಲಿ ಮಿಡಲ್ ಮ್ಯಾನ್ಗಳು ಅನ್ನೋದು ಕಾಮನ್ ಆಗಿತ್ತು. ಇವತ್ತು ಆ ಮಿಡಲ್ ಮ್ಯಾನ್ಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ಇದೇ ಆಧಾರ ಬಳಸಿಕೊಂಡ್ವಿ ನಾವು. ಆಧಾರಕ್ಕೆ ಕಾನೂನು ಸ್ವರೂಪ ನಾವು ಕೊಟ್ವಿ. ಮೊದಲು ಕಾನೂನು ಸ್ವರೂಪ ಇರಲಿಲ್ಲ, ಆಧಾರ ಕಾನೂನು ಸ್ವರೂಪ ಕೊಟ್ವಿ. ಜನಧನ್ ಅಕೌಂಟ್ ಓಪನ್ ಮಾಡಿದ್ವಿ ಮತ್ತು ಮೊಬೈಲು. ಈ 3 ಸಂಗತಿಗಳನ್ನು ಜೋಡಿಸಿ ಇವತ್ತು ಕೇವಲ ಹಣವನ್ನು ಏನು ಟ್ರಾನ್ಸ್ಫರ್ ಮಾಡಿದ್ದೀವಿ ನಾವು ಬೇರೆ ಬೇರೆ ವೆಲ್ಫೇರ್ ಫಂಡ್ಗಳಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಸೊ ಡಿಜಿಟೈಸೇಷನ್ ಇಲ್ಲದೆ ಹೋಗಿದ್ರೆ 4 ಲಕ್ಷ ಕೋಟಿ ಅದು ಮಧ್ಯವರ್ತಿಗಳ ಪಾಲಾಗ್ತಿತ್ತು. ಎಲಿಜಿಬಲ್ ಯಾರಿದ್ದಾರೆ ಅವ್ರಿಗೆ ಸಿಗ್ತಿರಲಿಲ್ಲ. ನಾನು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಕಮಿಟಿ ಅಧ್ಯಕ್ಷನಾಗಿದ್ದೆ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ. ಅದರಲ್ಲಿ ಕೇಳಿದರೆ, ನೀವು 3 ವರ್ಷ ಆಯ್ತಲ್ಲಪ್ಪ, ನೀವು ಇದನ್ನು ಅಪ್ಲಿಕೇಬಲ್ ಮಾಡಿ ಆಧಾರ್ ಮತ್ತು ಸಿಲಿಂಡರ್ ಅಕೌಂಟನ್ನು ಲಿಂಕ್ ಮಾಡಿದರೆ ಪ್ಲಸ್ ವಿತ್ ಮೊಬೈಲು, ನಿಮ್ಗೆ ಎಷ್ಟು ಉಳಿತಾಯ ಆಗಿದೆ? 33,000 ಕೋಟಿ 3 ವರ್ಷದಲ್ಲಿ. ಸೊ ಈ ಡಿಜಿಟಲೈಸೇಷನ್ ಏನಿದೆ ಅಲ್ಲ, ದಿಸ್ ಹ್ಯಾಸ್ ಬ್ರಾಟ್ ಎ ಬಿಗ್ ಚೇಂಜ್. ಸೊ ಇದರ ಜೊತೆಗೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಇನ್ವೆಸ್ಟ್ಮೆಂಟು, ಮ್ಯಾನುಫ್ಯಾಕ್ಚರಿಂಗು, ಈ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಭಾರತ ಬೆಳಿಬೇಕು. ಈ ಥರದ್ದು 3 ಕಾರಣಗಳನ್ನು ಅಂತ ಹೇಳಿದರೆ ನಾನು 3ಕ್ಕೆ ನಿಲ್ಲಿಸ್ತಾ ಇದ್ದೇನೆ, ಯಾಕಂದರೆ ನಿಮಗೆ ಮುಂದೆ ಪ್ರಶ್ನೆ ಕೇಳೋಕ್ಕೂ ಅವಕಾಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.